ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ನಿಮಗೆ SLC ಅರ್ಧ ವಾರ್ಷಿಕ ಪರೀಕ್ಷೆ ಅಥವಾ SA1 ಎಕ್ಸಾಮ್ಗೆ ನಾಳೆ ನಡೆಯುವಂಥ SA1 ಎಕ್ಸಾಮು ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬಾ ಇಂಪಾರ್ಟೆಂಟು, ಯಾಕಂದರೆ ಇದು ಬಂದ್ಬಿಟ್ಟು 2025 ಮಾಡಲ್ ಪೇಪರ್, ಅರ್ಥ ಆಯ್ತಾ. ಸೊ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ SA1 ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಇರ್ತದೆ, ಅರ್ಥ ಆಯ್ತಾ. ಸೊ ಕನ್ನಡ ಪ್ರಶ್ನೆ ಪತ್ರಿಕೆ ಇದೇ ಪ್ಯಾಟರ್ನಲ್ಲಿ ಇರ್ತದೆ. ಅದಷ್ಟಲ್ಲದೆ ಇಲ್ಲಿರುವ ಕೆಲವು ಕ್ವಶನ್ನು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ಸ್ಟುಡಿಯೋನ ಕೊನೆವರೆಗೆ ನೋಡಿ, ತುಂಬ ಯೂಸ್ ಆಗ್ತದೆ. ಪ್ರತಿಯೊಂದು ಉತ್ತರ ಕೊಡ್ತೀನಿ, ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ. ಸೊ ಕೊನೆವರೆಗೆ ತಪ್ಪದೆ ನೋಡಿ. ಬನ್ನಿ ಈ ದಿನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದಾರ ಅಥವಾ ಚಾನಲ್ ನೋಡ್ಕರು ಸಬ್ಸ್ಕ್ರೈಬ್ ಇಲ್ಲ, ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ SA1 ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ಬರೋಂಥ ಪ್ರಶ್ನೆಗಳು, ಪಿಕ್ಸ್ ಯಾವೆಲ್ಲ ಬರ್ತವೆ ಅವೆಲ್ಲ ಆಗ್ತಾ ಇರ್ತವೆ. ಅವೆಲ್ಲ ಬೇಕು ಅಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಎಲ್ಲರೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಹೆಲ್ಪ್ ಆಗಲಿ. ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಇದು ಬಂದ್ಬಿಟ್ಟು ಪ್ರಶ್ನೆ ಪತ್ರಿಕೆ. ಅದಕ್ಕಿಂತ ಮುಂಚೆ ನಿಮಗೆ ನಾನು ಬ್ಲೂ ಪ್ರಿಂಟ್ ಕೊಡ್ತೀನಿ, ಅರ್ಥ ಆಯ್ತಾ. ಬ್ಲೂ ಪ್ರಿಂಟ್ ಅಂದರೆ ಏನು, ಯಾವ ಪಾಠದಿಂದ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಸೊ ಕ್ವಶನ್ ಯಾವ ರೀತಿ ಕೇಳ್ತಾರೆ ಮೊದಲಾದ ನೋಡೋಣ. ಆಮೇಲೆ ಪ್ರಶ್ನೆ ಪತ್ರಿಕೆನ ನೋಡೋಣ, ಉತ್ತರ ಸ್ಥಿತಿ ನೋಡೋಣ. ಮೊದಲಾಗಿ ತುಂಬ ಜನ ಕೇಳ್ತೀರಾ ನಮಗೆ ಬ್ಲೂ ಪ್ರಿಂಟ್ ಬೇಕು ಅಂತ. ಸೊ ನೀಲನಕ್ಷೆ ಕೊಟ್ಟಿರ್ತೀನಿ, ನೋಡ್ಕೋಬೋದು. ಸೊ ಪ್ರತಿಯೊಂದು ಹೇಳ್ತೀನಿ, ಡೋಂಟ್ ವರಿ. ಸೊ ನೀಲನಕ್ಷೆ ಇದು. ಮೊದಲಾಗಿ 10ನೇ ತರಗತಿ ಪ್ರಥಮ ವಾರ್ಷಿಕ ಕನ್ನಡ ಪ್ರಶ್ನೆ ಪತ್ರಿಕೆ ನೀಲನಕಾಶೆ 2025-26 ನೋಡಿ, ಇಲ್ಲಿ ಓದ್ಕೋಬೋದು. ಹಂತ 1, ಉದ್ದೇಶವನ್ನು ಆಧರಿಸಿದ ಶೇಕಡಾವಾರು ಅಂಕ ಹಂಚಿಕೆ, ಜ್ಞಾನ, ಗ್ರಹಿಕೆ, ಅಭಿವ್ಯಕ್ತಿ, ಪ್ರಶಂಸೆ. ಟೋಟಲಾಗಿ 100 ಅಂಕಗಳಿಗೆ ನಿಮಗೆ ಎಕ್ಸಾಮ್ ಇರ್ತದೆ, ಅರ್ಥ ಆಯ್ತಾ. ಸೊ ನೋಡ್ಕೊಳ್ಳಿ, ಜ್ಞಾನಕ್ಕೆ ಎಷ್ಟು, ಗ್ರಹಿಕೆಗೆ ಎಷ್ಟು ಅಂಕಗಳು, ಅಭಿವ್ಯಕ್ತಿಗೆ ಎಷ್ಟು ಅಂಕ, ಪ್ರಶಂಸೆ ಎಷ್ಟು ಅಂಕ. ಇನ್ನಂತರ ಪ್ರಶ್ನೆಗಳ ಸ್ವರೂಪವನ್ನು ಆಧರಿಸಿ ಶೇಕಡಾವಾರು ಅಂಕ ಹಂಚಿಕೆ ಏನಿದು. ಸೊ ಇಷ್ಟೇ ನೋಡಿ, ಅತಿ ಕಿರು ಹತ್ರ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಅದೇ 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು ಎಷ್ಟು ಇರ್ತವೆ ಅಂತ, ಅರ್ಥ ಆಯ್ತಾ. ಎಷ್ಟು ಇರ್ತವೆ, ಶೇಕಡಾವಾರು ಎಷ್ಟು ಅಂತ, ಅರ್ಥ ಆಯ್ತಾ. ಎಷ್ಟು ಮಾರ್ಕ್ಸ್ ಇರ್ತವೆ, ಶೇಕಡಾವಾರು ಎಷ್ಟು ಅಂತ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ಇನ್ನೆಕ್ಸ್ಟು ಕ್ಲಿಷ್ಟತೆಯ ಮಟ್ಟವನ್ನು ಆಧರಿಸಿ ಶೇಕಡಾವಾರು ಅಂಕ ಹಂಚಿಕೆ. ಕ್ಲಿಷ್ಟತೆಯ ಮಟ್ಟ ಅಂದರೆ ಸುಲಭ, ಸಾಧಾರಣ, ಕಠಿಣ ಅಂತ ಅರ್ಥ. ಸುಲಭ ನಿಮಗೆ 40 ಅಂಕ ಇರ್ತದೆ, ಸುಲಭ 40 ಅಂಕ, ಸಾಧಾರಣ 50 ಅಂಕ, ಕಠಿಣ 10 ಅಂಕ. ನೋಡಿ, ಸುಲಭ ಸಾಧಾರಣ ಅಲ್ಲಿ ಎಷ್ಟಾಯ್ತು ನಿಮಗೆ 50, 60, 95. ಸುಲಭ ಸಾಧಾರಣ ಸೇರಿಬಿಟ್ಟು 95. ಕಠಿಣ ಇರುವಂಥದ್ದು, ತುಂಬ ಕಠಿಣ ಇರುವಂಥದ್ದು ಜಸ್ಟ್ 10 ಮಾರ್ಕ್ಸ್ ಮಾತ್ರ, ಅರ್ಥ 10 ಅಂಕ ಮಾತ್ರ ಕಠಿಣ. ಇನ್ನು ಉಳಿದೆಲ್ಲೂ ಸುಲಭ ಮತ್ತು ಸಾಧಾರಣ ಇರ್ತವೆ ಕ್ವಶನು. ಇನ್ನೆಕ್ಸ್ಟು ಪಠ್ಯಾಂಶವನ್ನು ಆಧರಿಸಿ ಶೇಕಡಾವಾರು ಅಂಕ ಹಂಚಿಕೆ. ಸೊ ಗದ್ಯ ಒಟ್ಟು ಎಷ್ಟು ಮಾರ್ಕ್ಸು, ಪದ್ಯ ಎಷ್ಟು ಮಾರ್ಕ್ಸು, ಪಠ್ಯ ಪೋಷಕ ಅಂದರೆ ಪೂರಕ ಅಧ್ಯಯನ ಆಗಿರ್ಬೋದು, ಅಪಠಿತ ಗದ್ಯ, ವ್ಯಾಕರಣ, ಛಂದಸ್ಸು, ಅಲಂಕಾರ, ವಾಕ್ಯ ರಚನೆ ಒಟ್ಟು ಅಂಕ. ಸೊ ನೋಡ್ಕೊಳ್ಳಿ, ಶೇಕಡಾವಾರು ನೋಡ್ಕೊಳ್ಳಿ, ಅಂಕಗಳನ್ನ ನೋಡ್ಕೊಳ್ಳಿ, ಪ್ರಶ್ನೆಗಳನ್ನ ಕೂಡ ನೋಡ್ಕೋಬೋದು ಎಷ್ಟು ಪ್ರಶ್ನೆ ಇರ್ತವೆ ಅಂತ. ಓಕೆ, ನೆಕ್ಸ್ಟು ಹಂತ 4, ಪಠ್ಯಾಂಶಗಳನ್ನು ಆಧರಿಸಿದ ಶೇಕಡಾವಾರು ಹಂಚಿಕೆ. ಸೊ ಇಲ್ಲಿಂದ ನಮಗೆ ಮೇನ್ ಬರ್ಬಿಟ್ಟು ನಮ್ಮ ಭಾಷೆಯಿಂದ 8 ಮಾರ್ಕ್ಸ್ ಎಕ್ಸಾಮ್ ಕೇಳ್ತಾರೆ. ಸೊ 8 ಮಾರ್ಕ್ಸು ಬರ್ತದೆ ನಮ್ಮ ಭಾಷೆಯಿಂದ. ಪ್ರಶ್ನೆಗಳ ಸಂಖ್ಯೆ 3 ಪ್ರಶ್ನೆ ಇರ್ತವೆ. ಓಕೆ, ವ್ಯಾಘ್ರಗೀತೆಯಿಂದ 6 ಮಾರ್ಕ್ಸ್ ಇರ್ತದೆ. ಇಲ್ಲೂ ಕೂಡ ಪ್ರಶ್ನೆಗಳ ಸಂಖ್ಯೆ 3. ಭಾಗ್ಯಶಿಲ್ಪಿಗಳಿಂದ 8 ಮಾರ್ಕ್ಸು, ಎದೆಗೆ ಬಿದ್ದ ಅಕ್ಷರ 6 ಮಾರ್ಕ್ಸು, ಗದ್ಯ ಒಟ್ಟು 28 ಮಾರ್ಕ್ಸ್ ಇರ್ತದೆ, ಅರ್ಥ ಆಯ್ತಾ. ಸೊ ಗದ್ಯಕ್ಕೆ ಟೋಟಲಾಗಿ 28 ಮಾರ್ಕ್ಸು ಕೇಳ್ತಾರೆ ಎಕ್ಸಾಮ್ನಲ್ಲಿ. ಈ ನೆಕ್ಸ್ಟು ಪದ್ಯಭಾಗದಿಂದ ಸಂಕಲ್ಪ ಗೀತೆಗೆ 8 ಮಾರ್ಕ್ಸು, ಹಕ್ಕಿ ಹಾರುತ್ತಿದೆ ನೋಡಿದರ 7 ಮಾರ್ಕ್ಸು, ಕೌರವೇಂದ್ರನ ಕೊಂದೇನೇನು 7 ಮಾರ್ಕ್ಸು, ಚಲಮನೆ ಮೆರೆಯಂ 8 ಮಾರ್ಕ್ಸು. ಪದ್ಯ ಒಟ್ಟು 30 ಮಾರ್ಕ್ಸು, ಗದ್ಯ 28, ಪದ್ಯ 30 ಮಾರ್ಕ್ಸ್ ಇರ್ತದೆ. ಸೊ ನೋಡ್ಕೊಳ್ಳಿ, ಯಾವೆಲ್ಲ ಪಾಠ ಹೆಚ್ಚು ಮಾರ್ಕ್ಸ್ ಕೇಳಿದ್ದಾರೆ ಅವನ್ನ ಚೆನ್ನಾಗಿ ಓದ್ಕೊಳ್ಳಿ, ಅರ್ಥ ಆಯ್ತಾ. ಸೊ ಯಾಕಂದರೆ ಆ ಒಂದು ಪಠ್ಯದಿಂದ ಅಥವಾ ಪಾಠದಿಂದ ಪದ್ಯದಿಂದ ಹೆಚ್ಚು ಸಂದರ್ಭ ಆಗಿರ್ಬೋದು, 1 ವಾಕ್ಯ 2 ವಾಕ್ಯ ಕೇಳ್ತಾ ಇರ್ತಾರೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಈ ನೆಕ್ಸ್ಟು ಪಠ್ಯ ಪೋಷಕ ಅಧ್ಯಯನ ಅಥವಾ ಪೂರಕ ಪಾಠಗಳು ಅಂತ ಕರಿತಾರೆ. ನೀವು ವಸಂತ ಮುಖ ತೋರಲಿಲ್ಲ 3 ಅಂಕಗಳು, ಭಗತ್ ಸಿಂಗ್ 2 ಅಂಕಗಳು, ಉದಾತ್ತ ಚಿಂತನೆಗಳು 4 ಅಂಕಗಳು. ಟೋಟಲಾಗಿ ಪದ್ಯ ಒಟ್ಟು ಸೊ ಎಷ್ಟಾಗ್ಬೋದು 9 ಅಂಕ, ಅರ್ಥ ಆಯ್ತಾ. ಪದ್ಯ ಆಗಲ್ಲ, ಅದು ಪಠ್ಯ ಪೋಷಕ ಅಧ್ಯಯನ ಆಗಬೇಕು, ಅದು ಟೋಟಲಾಗಿ 9 ಮಾರ್ಕ್ಸು. ಸೊ ಈ 3 ಚಾಪ್ಟರಿಂದ 9 ಮಾರ್ಕ್ಸ್ ಇರ್ತದೆ. ಸೊ ಈ ರೀತಿ ನೋಡಿ ಡಿವೈಡ್ ಮಾಡಿರ್ತಾರೆ. ಆಮೇಲೆ ಅಪಠಿತ ಗದ್ಯ ಅಂತ ಕೊಟ್ಟಿರ್ತಾರೆ ನಿಮಗೆ. ಅಪಠಿತ ಗದ್ಯದಿಂದ ನಿಮಗೆ 4 ಅಂಕಗಳು. ಅಂದರೆ ಏನು, ಅಪಠಿತ ಗದ್ಯ ಏನು, ನಿಮಗೆ ಒಂದು ಪದ್ಯ ಕೊಟ್ಟಿರ್ತಾರಲ್ಲ, ಪದ್ಯ ಪೂರ್ಣಗೊಳಿಸಿ ಅಂತ. ಸೊ ಪದ್ಯ ಕೊಟ್ಟಿರ್ತಾರೆ ಪೂರ್ಣಗೊಳಿಸಿ ಅಂತ, ಅದೇ ಅಪಠಿತ ಗದ್ಯ, ಅದು ಕೂಡ 4 ಮಾರ್ಕ್ಸ್ ಇರ್ತದೆ, ಅರ್ಥ ಆಯ್ತಾ. ಸೊ ಗೊತ್ತಿದೆ ಅನ್ಕೋತೀನಿ. ಅಪಠಿತ ಗದ್ಯ ಅಂದರೆ ಏನು, ಪದ್ಯ ಕೊಡ್ತಾರೆ, 1-2 ಸಾಲು ಕೊಡ್ತಾರೆ, ನೀವು ಪೂರ್ತಿ ಪದ್ಯವನ್ನು ಬರೀಬೇಕು ಅಷ್ಟೇ, ಅದೇ ನೋಡಿ. ಇನ್ನು ವ್ಯಾಕರಣ, ಛಂದಸ್ಸು, ಅಲಂಕಾರ, ವಾಕ್ಯ ರಚನೆ, ವ್ಯಾಕರಣ ಅಂಶಗಳ ಮೇಲೆ 10 ಮಾರ್ಕ್ಸ್ ಇರ್ತದೆ. ಇನ್ನು ಅಲಂಕಾರ ಮೇಲೆ 3 ಮಾರ್ಕ್ಸು, ಛಂದಸ್ಸು ಮೇಲೆ 3 ಮಾರ್ಕ್ಸು, ಗಾದಿ ವಿಸ್ತರಣೆ ಮೇಲೆ 3 ಮಾರ್ಕ್ಸು, ಪತ್ರ ಲೇಖನ ಮೇಲೆ 5 ಮಾರ್ಕ್ಸು, ಪ್ರಬಂಧ ಲೇಖನ 5 ಮಾರ್ಕ್ಸು, ವ್ಯಾಕರಣ, ಛಂದಸ್ಸು, ಅಲಂಕಾರ, ವಾಕ್ಯ ರಚನೆ ಒಟ್ಟು ಸೇರಿಬಿಟ್ಟು 29 ಮಾರ್ಕ್ಸ್ ಇರ್ತದೆ. ಓಕೆ, ಪ್ರಶ್ನೆಗಳ ಸಂಖ್ಯೆ ಅಂದರೆ ಏನು, ಎಷ್ಟು ಕ್ವಶನ್ ಕೇಳ್ತಾರೆ ಅಂತ, ಅರ್ಥ ಆಯ್ತಾ.
ಸೊ ಈಗ ವ್ಯಾಕರಣಾಂಶಗಳು 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಎಷ್ಟು ಕ್ವಶನ್ ಇರ್ತವೆ? 10 ಕ್ವಶನ್ ಇರ್ತವೆ. ಸೊ ಈ ರೀತಿ ಮೇನಾಗಿ ಕ್ವಶನ್ ಮಾರ್ಕ್ಸ್ನ ನೋಡ್ಕೊಳ್ಳಿ, ಅಂಕಗಳನ್ನ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದದ್ದು ನೀಲನಕಾಶೆ. ಸೊ ಯಾವ ಪಾಠದಿಂದ ಎಷ್ಟು ಮಾರ್ಕ್ಸಿನ ಕ್ವಶನ್ ಕೇಳ್ತಾರಂತ. ಓಕೆ, ಸೊ ಇದು ಬಂದ್ಬಿಟ್ಟು ಯಾವ ಪಾಠದಿಂದ 1 ಮಾರ್ಕ್ಸ್ ಕೇಳ್ತಾರಾ, 2 ಮಾರ್ಕ್ಸ್ ಕೇಳ್ತಾರಾ, 3 ಮಾರ್ಕ್ಸ್ ಕೇಳ್ತಾರಾ, 4 ಮಾರ್ಕ್ಸ್ ಕೇಳ್ತಾರ ಅಂತ. ಸೊ ಇಲ್ಲಿ ನೋಡ್ಕೋಬೋದು. ಜ್ಞಾನ ಸ್ಮರಣೆಯಿಂದ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಗ್ರಹಿಕೆಯಿಂದ ಕೇಳ್ತಾರೆ, ಅಭಿವ್ಯಕ್ತಿಯಿಂದ, ಪ್ರಶಂಸೆಯಿಂದ ಕೇಳ್ತಾರೆ. ಸೊ ನೋಡ್ಕೊಳ್ಳಿ, ಕಿರು ಉತ್ತರ ಒಂದು ಅಂದರೆ 1 ಮಾರ್ಕ್ಸು, ದೀರ್ಘ ಉತ್ತರ ಅಂದರೆ 2 ಮಾರ್ಕ್ಸು. ಸೊ ಮೇಲೆ ಕೊಟ್ಟಿದ್ದೀನಲ್ಲ ಅಲ್ಲಿ ನೋಡ್ಕೊಳ್ಳಿ, ಕಿರು ಉತ್ತರ ಯಾವುದು, ದೀರ್ಘ ಉತ್ತರ ಯಾವುದು ಅಂತ ಕೊಟ್ಟಿದ್ದೀನಿ. ಸೊ ಅಲ್ಲಿ ನೋಡ್ಕೊಂಬಿಟ್ಟು ಇದನ್ನ ನೋಡ್ಕೊಳ್ಳಿ, ಅರ್ಥ ಆಗ್ತದೆ ನಿಮಗೆ. ಅರ್ಥ ಆಯ್ತಾ? ಸೊ ಅದನ್ನ ನೋಡ್ಕೊಂಬಿಟ್ಟು ಇದನ್ನ ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗ್ತದೆ. ಸೊ ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಬರ್ಕೊಳ್ಳೋರು ಬರ್ಕೋಬೋದು. ಸೊ ಇದನ್ನ ಬರ್ಕೋಬೋದು. 10ನೇ ತರಗತಿ ಅರ್ಧ ವಾರ್ಷಿಕ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ನೀಲನಕಾಶೆ. ಸೊ ಇದೇ ರೀತಿ ಪ್ಯಾಟರ್ನ್ ಇರ್ತದೆ. ಸೊ ಏನೂ ಚೇಂಜಸ್ ಆಗೋದಿಲ್ಲ. ಸೊ ಇದನ್ನ ಒಂದ್ಸಲ ತೋರಿಸ್ಬಿಡ್ತೀನಿ, ಆಮೇಲೆ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ, ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಇದನ್ನ ನೋಡ್ಕೋಬೋದು. ನೋಡಿದ್ರಾ? ಸೊ ಪ್ರತಿದಿನ ನೋಡ್ಕೊಳ್ಳಿ. ಸೊ ಇದನ್ನ ಪೂರ್ತಿಯಾಗಿ ಕೂಡ ತೋರಿಸ್ಬಿಡ್ತೀನಿ. ಸ್ಕ್ರೀನ್ಶಾಟ್ ತೊಗೊಳ್ಬೋದು. ಸ್ಕ್ರೀನ್ಶಾಟ್ ತೊಗೋಬೋದು. ಸೊ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ಆಯಿತಾ? ಸೊ ನೆಕ್ಸ್ಟ್ ಬರೋಂಥದ್ದು ವ್ಯಾಕರಣಾಂಶ ಮೇಲೆ ಯಾವುದು, ನೀಲನಕ್ಷೆ. ವ್ಯಾಕರಣಾಂಶಗಳು ಅಲಂಕಾರ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಕಠಿಣ ಕೇಳ್ತಾರ, ಸುಲಭ ಕೇಳ್ತಾರ, ಜ್ಞಾನ ಸ್ಮರಣೆ, ಇದು ಕೂಡ ಇನ್ ಡೀಟೇಲಾಗಿ ಕೊಟ್ಟಿದ್ದೀನಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳೋರು ಓದ್ಕೋಬೋದು, ಇಲ್ಲ ಬರ್ಕೋತೀನಿ ಅನ್ನೋರು ಬರ್ಕೋಬೋದು. ಅಷ್ಟು ಮೀರಿ ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ಓಕೆ, ಸೊ ನೆಕ್ಸ್ಟು ಸೂಚನೆ. ಆವರಣ ಹೊರಗಿನ ಸಂಖ್ಯೆಯು ಪ್ರಶ್ನೆಗಳನ್ನು ಹಾಗೂ ಒಳಗಿರುವ ಸಂಖ್ಯೆಯು ಅಂಕಗಳನ್ನು ಸೂಚಿಸುತ್ತದೆ. ಅರ್ಥ ಆಯ್ತಾ? ಅಂಕಗಳು ಕೊಟ್ಟಿದ್ದಾರೆ ಅವರು. ಸೂಚನೆ ಓದ್ಕೊಳ್ಳಿ. ಆವರಣ ಹೊರಗಿನ ಸಂಖ್ಯೆಯು ಪ್ರಶ್ನೆಗಳನ್ನು ಹಾಗೂ ಒಳಗಿರುವ ಸಂಖ್ಯೆಯು ಅಂಕಗಳನ್ನು ಸೂಚಿಸುತ್ತದೆ. ಅಂಕಗಳು ಪ್ರಶ್ನೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ, ಅರ್ಥ ಆಗ್ತದೆ. ನೆಕ್ಸ್ಟ್ ಬರೋಂಥದ್ದು ನಿಮಗೆ ಮೇನು ಕ್ವಶನ್ ಪೇಪರು ನೋಡಿ. ಇದು ಬಂದ್ಬಿಟ್ಟು ನಿಮಗೆ SLC ಅರ್ಧ ವಾರ್ಷಿಕ ಪರೀಕ್ಷೆ ಸೆಪ್ಟೆಂಬರ್ 2025 ಪ್ರಶ್ನೆ ಪತ್ರಿಕೆ. SLC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಜನವರಿ ಆಗಬಾರ್ದು, ಇದು ಸೆಪ್ಟೆಂಬರ್ ಅಂತ ಆಗಬೇಕು. ಸೊ ಪ್ರಿಂಟಿಂಗಲ್ಲಿ ಮಿಸ್ಟೇಕ್ ಇದೆ, ಸೆಪ್ಟೆಂಬರ್ 2025 ಅಂತ ಆಗಬೇಕು. ಓಕೆ, ವಿಷಯ ಪ್ರಥಮ ಭಾಷೆ ಕನ್ನಡ, ಸಬ್ಜೆಕ್ಟ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಸೊ 12/9/2025 ನಿಮಗೆ ಎಕ್ಸಾಮ್ ಇರ್ತದೆ. ಸೊ ತುಂಬ ಜನ ಕೇಳ್ತಾರೆ ಇದೇ ಕ್ವಶನ್ ಬರ್ತದೆ ಅಂತ. ಇಲ್ಲ, ಇದೇ ಇರೋದಿಲ್ಲ, ಬಟ್ ಇಲ್ಲಿರೋ ಕ್ವಶನ್ಸು ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಸೊ ರಿಪೀಟ್ ಆಗ್ತವೆ. ನಿಮಗೆ ನಾನು ರಿಪೀಟ್ ಆಗೋದಕ್ಕಿಂತ ಕ್ವಶನ್ ಪೇಪರ್ ಪ್ಯಾಟರ್ನು ಸೇಮ್ ಟು ಸೇಮ್ ಇರ್ತದೆ. ಇದು ನೋಡಿ, ಸೊ ನಿಮಗೆ ಪೂರ್ತಿ ಎಕ್ಸಾಮ್ ಯಾವ ರೀತಿ ಇರ್ತದೆ ಅಂತ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಸೊ ವಿಡಿಯೋನ ಕೊನೆಗೆ ನೋಡಿ, ಹೇಳ್ತೀನಿ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟು, ಯಾವೆಲ್ಲ ಬರ್ತವೆ ಅಂತ. ಓಕೆ, ಮೊದಲಾಗಿ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳಿ ನೀವು. ಅರ್ಥ ಆಯ್ತಾ? ಮೊದಲು ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳಿ. ನಾನು ಡೈರೆಕ್ಟಾಗಿ ನಿಮಗೆ ಪ್ರಶ್ನೆ ಪತ್ರಿಕೆ ಸಹಿತ ಉತ್ತರ ತೋರಿಸ್ತೀನಿ. ಇದನ್ನ ನೋಡ್ಕೊಳ್ಳೋರು. ಸೊ ಇದೇ ರೀತಿ ಪ್ರಶ್ನೆ ಪತ್ರಿಕೆ ಇರ್ತದೆ. ಅರ್ಥ ಆಯ್ತಾ? ಸೂಚನೆಗಳು ನೋಡ್ಕೊಳ್ಳಿ. ಸೊ 1 ಅಂಕದ 6 ಪ್ರಶ್ನೆ ಇರ್ತವೆ. ನಂತರ ನಿಮಗೆ 4 ಅಂಕಗಳು ಅಂದರೆ ಸರಿ ಹೊಂದೋ ಪದವನ್ನು ಬರೆಯುವಂಥದ್ದು 4 ಇರ್ತವೆ. ಅರ್ಥ ಆಯ್ತಾ? ಮೊದಲೆರಡು ಪದಗಳ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದೋ ಪದವನ್ನು ಬರೆಯೋ ರೀತಿ ಇರ್ತವೆ. ಸೊ ನೋಡೋಕ್ಕೆ ನೆಕ್ಸ್ಟು 7 ಒಂದು ವಾಕ್ಯದಲ್ಲಿ ತರಿಸಿ 7 ಇರ್ತವೆ. ಸೊ ಡೋಂಟ್ ವರಿ, ಆನ್ಸರ್ ಸಹಿತ ಹೇಳ್ತೀನಿ. ಈಗ ಜಸ್ಟು ಪ್ಯಾಟರ್ನ್ ನೋಡ್ಕೊಳ್ಳಿ. ಸೊ 2 ಅಂಕಗಳ ಪ್ರಶ್ನೆ 10 ಇರ್ತವೆ, ಟೋಟಲಾಗಿ 20 ಮಾರ್ಕ್ಸು. ಸೊ 2 ಅಂಕ ಪ್ರಶ್ನೆ 10 ಇರ್ತವೆ, ಟೋಟಲಾಗಿ 20 ಮಾರ್ಕ್ಸು. ಸೊ ನೆಕ್ಸ್ಟು 3 ಅಂಕ 2 ಪ್ರಶ್ನೆ ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. ನಂತರ ಕೆಳಗಿನ ಪದ್ಯವಾಕ್ಯ ಪ್ರಸ್ತಾರ ಹಾಕಿ ಘನ ಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇದು ಕೂಡ 3 ಮಾರ್ಕ್ಸ್ ಇರ್ತದೆ. ಕೆಳಗಿನ ವಾಕ್ಯದಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇದು ಕೂಡ 3 ಮಾರ್ಕ್ಸು. ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿವರಿಸಿ. ಇದು ಕೂಡ 3 ಮಾರ್ಕ್ಸು. ನಂತರ ಸಂದರ್ಭಗಳು 3 ಅಂಕ ಸಂದರ್ಭಗಳು 6 ಇರ್ತವೆ, ಟೋಟಲಾಗಿ 18 ಮಾರ್ಕ್ಸು. 3 ಅಂಕ ಸಂದರ್ಭಗಳು 6 ಇರ್ತವೆ, ಟೋಟಲಾಗಿ 18 ಮಾರ್ಕ್ಸು. ಓಕೆ, ಸೊ ನೆಕ್ಸ್ಟು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಸೊ ಇದು ಹೇಳಿದ ನಿಮಗೆ ಪದ್ಯಭಾಗ ಕೊಡ್ತಾರೆ. ಅದು ಹಳೆಗನ್ನಡ ಕೊಡ್ಬೋದು, ಹೊಸ ಕನ್ನಡ ಕೊಡ್ಬೋದು. ಒಟ್ಟಿನಲ್ಲಿ ಒಂದು ಪದ್ಯ ಇರ್ತದೆ. ಸೊ ಎಲ್ಲವೂ ನೋಡ್ಕೊಳ್ಳಿ. ನೆಲಕ್ಕಿರುವಂದು ಬೇಕಿದ್ದರೆ ಇದು ಇಂಪಾರ್ಟೆಂಟು. ನಂತರ ಪುಟ್ಟಿದ 100 ಮೆನ್ನೊಡೆ. ಸೊ ಇದು ಕೂಡ ಇಂಪಾರ್ಟೆಂಟು, 4 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ವೇರಿ ಇಂಪಾರ್ಟೆಂಟು, ಎಲ್ಲ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಒಂದು ಪದ್ಯವಾಗಿ ಕೊಟ್ಟಿರ್ತಾರೆ, ಅದನ್ನು ಓದ್ಬಿಟ್ಟು ನೀವು ಅರ್ಥವನ್ನು ಬರೀಬೇಕು. ಅರ್ಥ ಆಯ್ತಾ? ಮೌಲ್ಯವನ್ನು ಬರೀಬೇಕು. ಅಡಕವಾಗಿರೋ ಮೌಲ್ಯ ಆರಿಸಿ ಸಾರಾಂಶವನ್ನು ಬರೀಬೇಕು. ಓಕೆ, ಸೊ ನೆಕ್ಸ್ಟು 8-10 ವಾಕ್ಯದಲ್ಲಿ ಒಂದು ಪ್ರಶ್ನೆ ಇರ್ತದೆ. 4 ಅಂಕದ ಪ್ರಶ್ನೆ 2 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು. ಸೊ ನೆಕ್ಸ್ಟು ಒಂದು ಗದ್ಯವಾಗಿ ಕೊಟ್ಟಿರ್ತಾರೆ 4 ಮಾರ್ಕ್ಸಿಗೆ. ಅದನ್ನ ಓದ್ಕೊಂಡ್ಬಿಟ್ಟು ಕೆಳಗಡೆ 2 ಕ್ವಶನ್ ಕೊಟ್ಟಿರ್ತಾರೆ, ಅದಕ್ಕೆ ನೀವು ಆನ್ಸರ್ ಬರಬೇಕು. ಮೇಲೆ ಆನ್ಸರ್ ಇರ್ತದೆ, ನೋಡಿಬಿಟ್ಟು ಬರೆಯೋದು. ಸೊ ಅದು ಕೂಡ ನಿಮಗೆ 2 ಕ್ವಶನ್ ಇರ್ತವೆ. ನೆಕ್ಸ್ಟು ಕೆಳಗಿನ ಯಾವುದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಪತ್ರ ಬರೆಯುವಂಥದ್ದು ಇದು ಕೂಡ ಒಂದು ವ್ಯವಹಾರಿಕ, ಒಂದು ವ್ಯಕ್ತಿಕ ಇರ್ತದೆ. ಅರ್ಥ ಆಯ್ತಾ? ನೆಕ್ಸ್ಟು ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧನ ಬರೆಯಿರಿ. ಸ್ವಚ್ಛ ಭಾರತ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಥವಾ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕಾರ್ಯದಲ್ಲಿ ತಂತ್ರಜ್ಞಾನ ಮಹತ್ವ. ಸೊ ಈಗ ತುಂಬ ಜನ ಕೇಳ್ತಾರೆ ಫಾಸ್ಟ್ ಆಯ್ತು ಅಂತ. ಸೊ ಡೈರೆಕ್ಟಾಗಿ ಈಗ ನಿಮಗೆ ಸ್ಟಾರ್ಟ್ ಆಗ್ತದೆ ಕ್ವಶನ್ ಪೇಪರ್ ಇತ್ತು ಆನ್ಸರು. ಅರ್ಥ ಆಯ್ತು? ತುಂಬ ಜನ ಕೇಳ್ತೀರಾ ಆನ್ಸರ್ ಬೇಕು ಅಂತ. ಸೊ ಇದು ಬಂದುಬಿಟ್ಟು ಪ್ರಶ್ನೆ ಪತ್ರಿಕೆ ಸಹಿತ ಉತ್ತರಗಳು. ಓಕೆ, SLC ಅರ್ಧ ವಾರ್ಷಿಕ ಪರೀಕ್ಷೆ ಸೆಪ್ಟೆಂಬರ್ 2025 ದಿನಾಂಕ 12/9/2025 ನಿಮಗೆ ಎಕ್ಸಾಮ್ ಇರ್ತದೆ. ಇದೇ ಒಂದು ಪ್ಯಾಟರ್ನ್ ಇರ್ತದೆ.
ಸೊ ಚೆನ್ನಾಗಿ ನೋಡ್ಕೊಂಡು ಹೋಗಿ ಉತ್ತರ ಸಹಿತ ಇರ್ತವೆ. ಸೊ ನೋಡಿ, ಈಗ ಬಂದ್ಬಿಟ್ಟು 6 ಮಲ್ಟಿಪಲ್ಗೆ ಉತ್ತರ. ಕನ್ನಡ ವರ್ಣಮಾಲೆಯ ಅವರ್ಗೀಯ ವ್ಯಂಜನ ಸಂಖ್ಯೆ 9. ಪ್ರಶ್ನೆ ಸಂಖ್ಯೆ 2, ಮುಗಾವುದ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಸಿ ದ್ವಿಗು ಸಮಾಸ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 3, ತೃತೀಯ ವಿಭಕ್ತಿಯ ಕಾರಕರ್ತ. ಆಪ್ಷನ್ ಬಿ ಕರ್ಣಾರ್ಥ. ಇನ್ನು ಪ್ರಶ್ನೆ ಸಂಖ್ಯೆ 4, ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ಆಪ್ಷನ್ ಎ ವಿದ್ಯಾರ್ಥಕ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 5, ಬೇಗನೆ ಪದ ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಎ ಸಾಮಾನಾರ್ಥಕ ವಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 6, ಮಳೆಗಾಲದಲ್ಲಿ ಹೇಗಾದರೂ ಮಾಡಿ ರೋಗಗಳನ್ನು ನಿಯಂತ್ರಿಸಬೇಕೆಂದು ಸರ್ಕಾರ ತೀರ್ಮಾನಿಸಿದರೂ ಪ್ರಕೃತಿ ಅದಕ್ಕೆ ಸಹಕರಿಸಲಿಲ್ಲ. ಈ ವಾಕ್ಯವು ಮಿಶ್ರ ವಾಕ್ಯ. ನೋಡಿ, ಸೊ ಇದೇ ರೀತಿ ಪ್ಯಾಟರ್ನ್ ಇರ್ತದೆ. ಇಲ್ಲಿ ಜಸ್ಟ್ ಅವರು ವಾಕ್ಯಗಳನ್ನ ಚೇಂಜ್ ಮಾಡ್ತಾರೆ ಅಷ್ಟೇ. ಇಲ್ಲಿ ಬೇಗನೆ ಪದ ತೆಗೆದುಬಿಟ್ಟು ಐದನೇ ಪ್ರಶ್ನೆ ನೋಡಿ, ಬೇಗನೆ ಪದ ತೆಗೆದುಬಿಟ್ಟು ಬೇರೆ ಪದ ಹಾಕ್ತಾರೆ. ಸೊ ಅವೇನಕ್ಕೆ ಕೇಳ್ತಾರೆ ಇಷ್ಟೇ. ನೋಡಿ, ತುಂಬ ಡಿಫ್ರೆಂಟ್ ಆಗೋದಿಲ್ಲ. ಮತ್ತು ನಿಮಗೆ ಪಠ್ಯದಿಂದ ಕ್ವಶನು ರಿಪೀಟ್ ಆಗ್ಬೋದು, ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾವುದಕ್ಕೂ ಚೆನ್ನಾಗಿ ಓದ್ಕೊಂಡು ಹೋಗಿ. ನೋಡಿ ಇಲ್ಲಿ 2ನೇ ಮೇನಲ್ಲಿ ಇದು ಕೂಡ 3ನೇ ಪದಕ್ಕೆ ಸರಿ ಹೊಂದಿಸುವ ಸಂಬಂಧಿ ಪದವನ್ನು ಬರೆಯುವಂಥದ್ದು. ಅರ್ಥ ಆಯ್ತಾ? ತಿನ್ನುತ್ತೇನೆ ಅನ್ನೋದು ಉತ್ತಮ ಪುರುಷ ಆಗ್ತದೆ, ತಿನ್ನುತ್ತಾನೆ ಪ್ರಥಮ ಪುರುಷ ಆಗ್ತದೆ. ಇನ್ನು ನೆಕ್ಸ್ಟು ಮೃದು ಮಿದು ವ್ಯಾಘ್ರ ಭಗ್ಗ ಆಗ್ತದೆ. 9ನೇ ಪ್ರಶ್ನೆ, ಯುಗ ಯುಗ ದ್ವಿರುಕ್ತಿ ಮಂಡಲ ಗಿಂಡಲ ಏನಾಗ್ಬೋದು? ಜೋಡಿ ಪದ ಆಗ್ತದೆ. ನೋಡಿ, ಈ ರೀತಿ ಕೇಳ್ತಾರೆ. ಅಥವಾ ನಿಮಗೆ ಜೋಡಿ ಪದವನ್ನು ಕೊಟ್ಬಿಟ್ಟು ದ್ವಿರುಕ್ತಿಯನ್ನು ಕೇಳ್ಬೋದು. ಮನುಷ್ಯ ರೂಢನಮ ಆದರೆ ವಿಧಾಂಶ ಅನ್ನೋದು ಅನ್ವರ್ತನಾಮ ಆಗ್ತದೆ. ಸೊ ಇಲ್ಲಿ ಮತ್ತೆ ಅಂಕಿತ ನಾಮ ಕೂಡ ಕೇಳ್ಬೋದು ನಿಮಗೆ. ಓಕೆ, ನೆಕ್ಸ್ಟು ಒಂದು ವಾಕ್ಯದ ಉತ್ತರಿಸಿ 7 ಇರ್ತವೆ. ಸೊ ಇಲ್ಲಿ ವಿತ್ ಆನ್ಸರ್ ಕೊಟ್ಟಿದ್ದೀನಿ. ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದರೆ ಅದನ್ನು ನಾಡುವ ಜನ ಹೇಗಿರಬೇಕು? ಸೊ ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದ್ರೆ ಅದನ್ನು ನಾಡುವ ಜನ ಅಭಿಮಾನದನವರು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು. ಸೊ ಉತ್ತರ ಸಹಿ ಇರ್ತವೆ. ಸೊ ಇದನ್ನ ಓದ್ಕೊಳ್ಳೋರು ಓದ್ಕೋಬೋದು. ಓಕೆ, ಸೊ 7 ಇರ್ತವೆ ಉತ್ತರ ಸಹಿತ. ಇದನ್ನು ಪಾಸ್ ಮಾಡಿ ಓದ್ಕೊಳ್ಳಿ. ಸೊ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಸೊ 2 ಅಂಕ ಪ್ರಶ್ನೆ 10 ಇರ್ತವೆ. ಟೋಟಲಾಗಿ 20 ಮಾರ್ಕ್ಸು. 18ರಿಂದ 19, ನಂತರ 20, ಸೊ 21, 22, 23, 24, 25, 26. ಸೊ ಪ್ರತಿಯೊಂದಕ್ಕೂ ಉತ್ತರ ಇವೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಒಂದು ಆನ್ಸರ್ನ ಓದ್ಕೋಬೋದು. ಅದೇ ರೀತಿ ನಿಮಗೆ ಕವಿ ಪರಿಚಯ ಈಗಾಗಲೇ ಹೇಳಿದ ನಿಮಗೆ ಎಲ್ಲ ಪ್ಯಾಟರ್ನು. ಸೊ 2 ಕವಿಗಳ ಪರಿಚಯ ಕೇಳ್ತಾರೆ. 3 ಅಂಕಗಳ 2 ಕವಿ ಪರಿಚಯ ಕೇಳ್ತಾರೆ. ಸೊ ಇದನ್ನು ಕೂಡ ಓದ್ಕೋಬೋದು. ಸೊ ಇದು ಬಂದ್ಬಿಟ್ಟು ಛಂದಸ್ಸಿನ ಹೆಸರು. ಇದು ಕೂಡ ಆನ್ಸರ್ ಇದೆ. ಸೊ ನೋಡ್ಕೊಳ್ಳಿ, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ, ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಸೊ ಇದು ಕೂಡ 3 ಅಂಕಗಳು ಇರ್ತದೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಸೊ ಗಾದೆಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟಿದ್ದೀನಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಒಂದು ಆನ್ಸರ್ನ ಓದ್ಕೊಳ್ಳಿ. ಸೊ ಇದು ಕೂಡ ಗಾದೆಯ ಉತ್ತರಗಳು. ಸೊ ಇಲ್ಲಿ ಸಂದರ್ಭ ಆಗಿರ್ಬೋದು, ಸಂದರ್ಭಕ್ಕೂ ಕೂಡ ಉತ್ತರ ಕೊಟ್ಟಿದ್ದೀನಿ. ಸೊ ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಪ್ರತಿಯೊಂದು ಆನ್ಸರ್ ಇವೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ ಒಂದು ಆನ್ಸರ್ನ ನೋಡ್ಕೊಳ್ಳಿ. ಸೊ ಪದ್ಯ ಭಾಗ ಇರ್ಬೋದು. ಇನ್ನು ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ. ಸೊ ಪ್ರತಿಯೊಂದು ಆನ್ಸರ್ ಇವೆ. ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ. ಸೊ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಎಲ್ಲರೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಹೆಲ್ಪ್ ಆಗಬೇಕು. ಸೊ ಶೇರ್ ಮಾಡಿ. ಸೊ ಇದನ್ನ ಓದ್ಕೊಳ್ಳಿ ಚೆನ್ನಾಗಿ. ಸೊ ಆನ್ಸರ್ ಬೇಕು ಅನ್ನೋರಿಗೆ ಕೊಟ್ಟಿದ್ದೀನಿ ಆನ್ಸರ್ಗಳನ್ನು. ಓಕೆ, ಸೊ ಈಗಾಗಲೇ ಚಾನಲ್ ನಮಗೆ ಕನ್ನಡ, ಇಂಗ್ಲೀಷು, ಸಮಾಜ ವಿಜ್ಞಾನ, ಅದರಲ್ಲಿ ಗಣಿತ ಎಲ್ಲ ಪ್ರಶ್ನೆ ಉತ್ತರ ಇರ್ತವೆ. ಅವನು ನೋಡ್ಕೊಳ್ಳಿ. ನಿಮಗೆ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ಕೂಡ ಪೀಸ್ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸ್ ಅವೆಲ್ಲ ಬರ್ತಾ ಇರ್ತವೆ. ಸೊ ಅವೆಲ್ಲ ಓದ್ಕೋಬೋದು. ಅರ್ಥ ಆಯ್ತಾ? ಅವು ಕೂಡ ಹೆಲ್ಪ್ ಆಗ್ತವೆ ನಿಮಗೆ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ. ಸೊ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್.